ಸಾಮಾನ್ಯರಲ್ಲಿ ಅಸಾಮಾನ್ಯರಂತೆ ಇಲ್ಲೊಬ್ಬ ರೈತ ಇಡೀ ರೈತಾಪಿ ವರ್ಗಕ್ಕೆ ಬಹು ಉಪಯೋಗಿ ವಸ್ತುವೊಂದನ್ನು ಸೃಷ್ಟಿಸಿ ರೈತ ಕುಲಕ್ಕೆ ಆಗಬಹುದಾದ ಹಣದ ನಷ್ಟ, ಸಮಯ ಹರಣ ಎಲ್ಲ ರೈತರಿಗೂ ನಮಸ್ಕಾರ. ನನ್ನ ಹೆಸರು ಗೌಡ್ರ ನಾಗರಾಜ್ ಅಂತ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮಸೋನಹಳ್ಳಿ ಗ್ರಾಮದ ರೈತರಾಗಿರ್ತೀವಿ. ಸುಮಾರು ಒಂದು 9 ವರ್ಷಗಳ ಹಿಂದೆ ನಮ್ಮ ಕೃಷಿ ಜಮೀನಿಗೆ ಕಾಡ್ತಕ್ಕಂಥ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಈ ಒಂದು ಸ್ವಯಂ ಚಾಲಿತ ಧ್ವನಿವರ್ಧಕವನ್ನು ಡೆವಲಪ್ಮೆಂಟ್ ಮಾಡಿಕೊಂಡಿದ್ದೆ. ಅದಾದ ನಂತರ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳ ವಿಜ್ಞಾನಿಗಳ ಅವರ ಸಲಹೆ ಮೇರೆಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಕಾಡು ಪ್ರಾಣಿಗಳು, ಪಕ್ಷಿಗಳು ಹಾವಳಿ ಇರೋ ಕಡೆ ಇದನ್ನು ನೋಡಿ ಟ್ರಯಲ್ ನೋಡಿ ಇವಾಗ ಒಂದು 4 ವರ್ಷಗಳಿಂದ ಈ ಧ್ವನಿವರ್ಧಕವನ್ನು ನಾನು ಅವಶ್ಯಕತೆ ಇರತಕ್ಕಂಥ ರೈತರಿಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಈ ದೇಶಾದ್ಯಂತ ಒಂದೇ ಅಲ್ಲ, ಇದುವರೆಗೂ ದಕ್ಷಿಣ ಆಫ್ರಿಕಾ, ಕುವೈತ್, ಶ್ರೀಲಂಕಾ ಈ ಹೊರ ದೇಶಗಳಿಗೂ ಕೂಡ ನಾನು ಇದನ್ನು ರೆಡಿ ಮಾಡಿಕೊಟ್ಟಿದ್ದೀನಿ. ಇದು ಏನು ಧ್ವನಿವರ್ಧಕ ಯಾವ ಥರ ಕೆಲಸ ಮಾಡ್ತೈತಿ ಅನ್ನೋದಾದರೆ, ಇದರಲ್ಲಿ ಆ್ಯಕ್ಚುಲಿ 2 ಮಾಡೆಲ್ ಇದೆ. ಪಕ್ಷಿಗಳ ಹಾವಳಿ ಅಂದರೆ ಡೇ ಟೈಮಲ್ಲಿ ಯೂಸ್ ಮಾಡೋರಿಗೆ, ಪಕ್ಷಿಗಳ ಹಾವಳಿ ಇರೋರಿಗೆ ಬೇರೆ ಥರ ಸಿಸ್ಟಮ್ ಇರ್ತೈತಿ. ರಾತ್ರಿ ಸಮಯದಲ್ಲಿ ಯೂಸ್ ಮಾಡೋರಿಗೆ ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ ಯೂಸ್ ಮಾಡೋರಿಗೆ ಬೇರೆ ಥರ ಸಿಸ್ಟಮ್ ಇರ್ತೈತಿ. ಈ ಪಕ್ಷಿಗಳ ಹಾವಳಿ ಇರೋರಿಗೆ 5 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡೋದು ವಿತೌಟ್ ಲೈಟ್ ಸಿಸ್ಟಮ್ ಬರ್ತೈತಿ. ಆ ಸಿಸ್ಟಮಲ್ಲಿ ಲೈಟ್ ಬರೋಲ್ಲ. ಆಮೇಲೆ ರಾತ್ರಿ ಯೂಸ್ ಮಾಡೋರಿಗೆ, ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ 10 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡೋದು ವಿತ್ ಲೈಟ್ ಬರುತ್ತೆ. ಈ ಲೈಟ್ ಯಾಕೆ ಬರುತ್ತೆ ಅಂತ ಹೇಳೋದಾದರೆ, ಈ ರಾತ್ರಿ ನಾವು ಹೊಲಗಳನ್ನು ಕಾಯಲಿಕ್ಕೆ ನಾವೇನು ಹೋಗ್ತೀವಿ, ಕಾಡು ಪ್ರಾಣಿಗಳನ್ನು ಓಡಿಸ್ಲಿಕ್ಕೆ ಅಥವಾ ಅವನು ಬೆದರಿಸಲಿ ನಮ್ಮ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ, ನಾವಲ್ಲೇನು ಬ್ಯಾಟ್ರಿಯನ್ನು ಹಾಕ್ತಿರ್ತೀವಲ್ಲ ಆ ಬ್ಯಾಟ್ರಿ ಹಾಕ್ತಕ್ಕಂಥ ಕೆಲಸನ ಇದು ಮಾಡ್ತದೆ. ಇದು ಶಬ್ದ ಯಾವಾಗ ಬರುತ್ತೋ ಅವಾಗ ಲೈಟ್ ಬ್ಲಿಂಕ್ ಆಗ್ತೈತಿ. ಟೋಟಲಿ ಈ ಸಿಸ್ಟಮ್ ಏನು ಕೆಲಸ ಮಾಡ್ತೈತಿ ಅಂತ ಹೇಳೋದಾದರೆ, ನಾವೆಲ್ಲ ಹೋಗಿ ಕಾಡು ಪ್ರಾಣಿಗಳನ್ನು ಅವನ್ನ ಓಡಿಸ್ಲಿಕ್ಕೆ ನಾವೇನೆಲ್ಲ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಲ್ಲ ಆ ಎಲ್ಲ ಆ್ಯಕ್ಟಿವಿಟೀಸನ್ನು ಈ ಒಂದು ಧ್ವನಿವರ್ಧಕ ಮಾಡ್ತದೆ. ಇದು ಏನು ಧ್ವನಿ ಮಾಡ್ತೈತಿ ಅಂತ ಕೇಳೋದಾದರೆ, ಪ್ರತಿ 10 ನಿಮಿಷ ಅಥವಾ 5 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಹೆದರ್ತವೆ ಮತ್ತು ಯಾವ ಶಬ್ದಗಳು ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತೇವೆ ಅಂತಕ್ಕಂಥ ಶಬ್ದ ಮಾಡ್ತವೆ. ಆಮೇಲೆ ಈ 2 ವಿಧ. ಯಾಕಂದರೆ ಪಕ್ಷಿಗಳ ಸ್ಪೀಡ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಇಂಟರ್ವೆಲ್ ಟೈಮಿಂಗನ್ನು ಕಡಿಮೆ ಕೊಟ್ಟಿರ್ತೀವಿ. 5 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡ್ತಾರೆ. ಇನ್ನು ಕಾಡು ಪ್ರಾಣಿಗಳು ವೇಗ ಕಡಿಮೆ ಇರೋದ್ರಿಂದ ಇಂಟರ್ವಲ್ ಟೈಮಿಂಗ್ ಜಾಸ್ತಿ ಕೊಟ್ಟಿರ್ತೀವಿ. 10 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡಿದ್ರೆ. ಇನ್ನು ನಮ್ಮ ಪ್ರಯೋಗದಲ್ಲಿ 15 ನಿಮಿಷ 20 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡಿದರೆ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ಹಲವಾರು ರೈತರ ಒತ್ತಾಯದ ಮೇರೆಗೆ 5 ನಿಮಿಷ ಮತ್ತು 10 ನಿಮಿಷಕ್ಕೆ ಒಂದು ಸಾರಿ 1 ನಿಮಿಷ ಶಬ್ದ ಮಾಡೋ ಮಾಡಿದ್ದೀವಿ. ಸೊ ಇದು ರಿಸಲ್ಟೆಡ್ ಏರಿಯಾ ಬಂದುಬಿಟ್ಟು ಪಕ್ಷಿಗಳ ಹಾವಳಿ ಇರೋರಿಗೆ 3 ರಿಂದ 5 ಎಕರೆವರೆಗೂ ಒಂದು ರಿಸಲ್ಟ್ ಬರ್ತದೆ. ಅದು ಏರಿಯಾಗಳ ಮೇಲೆ ಡಿಪೆಂಡು, ಬೆಳೆಗಳ ಮೇಲೆ ಡಿಪೆಂಡು, ಪಕ್ಷಿಗಳ ಹಾವಳಿ ಮೇಲೆ ಡಿಪೆಂಡ್ ಆಗಿರ್ತೈತಿ. ಯಾಕೆ ಮತ್ತು ಈ ಕಾಡು ಪ್ರಾಣಿಗಳ ಹಾವಳಿ ಇರೋರಿಗೆ 5 ರಿಂದ 10 ಎಕರೆವರೆಗೂ ರಿಸಲ್ಟೆಡ್ ಏರಿಯಾ ಇರ್ತದೆ. ಅದು ಕೂಡ ಡಿಫ್ರೆಂಟ್ ಏರಿಯಾಗಳಲ್ಲಿ ಡಿಫ್ರೆಂಟ್ ಕ್ರಾಪ್ಗೆ ಬರ್ತೈತಿ. ಈ ರಿಸಲ್ಟೆಡ್ ಏರಿಯಾ ಯಾಕೆ ವ್ಯತ್ಯಾಸ ಆಗುತ್ತಂತ ಹೇಳೋದಾದರೆ, ಇವು ನೋಡಿ, ಪಕ್ಷಿಗಳ ವೇಗ ಜಾಸ್ತಿ ಇರ್ತೈತಿ. ಆಮೇಲೆ ಡೇ ಟೈಮ್ನಲ್ಲಿ ಶಬ್ದ ಸಂಚಲನ ಕಡಿಮೆ ಆಗುತ್ತೆ. ಆಮೇಲೆ ಪಕ್ಷಿಗಳಿಗೆ ಶಬ್ದ ಜಾಸ್ತಿ ಬೇಕು, ಹಾಗಾಗಿ ರಿಸಲ್ಟೆಡ್ ಏರಿಯಾ ಕಡಿಮೆ ಆಗ್ತೈತಿ. ಇನ್ನು ಪಕ್ಷಿಗಳು ಏನಿದಾವಲ್ಲ ಅವು ನಮ್ಮ ಜೊತೆಯಲ್ಲಿ ನಮ್ಮ ಬೆಳೆಗಳಲ್ಲೇ ವಾಸ ಮಾಡ್ತಕ್ಕಂಥದ್ದು. ಇನ್ನು ರಾತ್ರಿ ಸಮಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿತೆ ರಿಸಲ್ಟೆಡ್ ಏರಿಯಾ ಜಾಸ್ತಿ ಬರುತ್ತೆ. ಯಾಕೆ ಜಾಸ್ತಿ ಬರುತ್ತೆ ಅಂತ ಕೇಳೋದಾದರೆ, ಈ ರಾತ್ರಿ ಸಮಯದಲ್ಲಿ ಕ್ಲೈಮೇಟ್ ಎಲ್ಲ ಸೈಲೆಂಟ್ ಇರೋದ್ರಿಂದ ಶಬ್ದ ತುಂಬ ದೂರದವರೆಗೆ ಹೋಗುತ್ತೆ ಒಂದು. ಆಮೇಲೆ ಈ ಕಾಡು ಪ್ರಾಣಿಗಳಿದಾವಲ್ಲ ಅವು ಗೆಸ್ಟ್, ಅತಿಥಿಗಳು ಬಂದು ಹೋಗ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಶಬ್ದ ಬಂತು ಅಂದರೆ ದೂರದಲ್ಲಿ ಎಲ್ಲೋ ಕೇಳಿಸ್ಕೊಂಡು ಅದು ತನ್ನ ಚಲನೆ ದಿಕ್ಕನ್ನು ಬದಲಾಯಿಸ್ಬಿಡ್ತದೆ. ಸೊ ಅದು ಹೇಗೆ ಚಲನೆ ದಿಕ್ಕನ್ನು ಬದಲಾಯಿಸುತ್ತಂದರೆ, ಇಲ್ಲಿ ಪರಭಕ್ಷಕ ಪ್ರಾಣಿ ಅಥವಾ ಪಕ್ಷಿ ಯಾವುದೋ ಇದೆ, ನನಗೆ ಹಾನಿ ಮಾಡ್ತಕ್ಕಂಥದ್ದು ಯಾವುದೋ ಇದೆ, ಅಥವಾ ಅಲ್ಲಿ ಯಾರೋ ಇದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅದು ತನ್ನ ಚಲನೆ ದಿಕ್ಕನ್ನು ಬದಲಾಯಿಸಿ ಬೇರೆ ಕಡೆ ಹೊರಟು ಹೋಗುತ್ತೆ. ಸೊ ಈ ಸಿಸ್ಟಮ್ ಟೋಟಲಿ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳು ಯಾವ ಶಬ್ದಗಳಿಗೆ ಎದುರ್ತವು ಮತ್ತು ಯಾವ ಶಬ್ದಗಳಿಗೆ ಅವುಗಳಿಗೆ ಇರಿಟೇಟ್ ಕ್ರಿಯೇಟ್ ಮಾಡ್ತವೆ ಅಂತಕ್ಕಂಥ ಶಬ್ದ ಬರ್ತೈತಿ. ಸೊ ಇದು ಯಾವ ಥರ ಕೆಲಸ ಮಾಡ್ತೈತಿ ಅನ್ನೋದಾದರೆ, ಇದು ಕಂಪ್ಲೀಟ್ ಆಟೋಮೆಟಿಕ್ ಸ್ವಯಂ ಚಾಲಿತ ಆಗಿರ್ತೈತಿ. ಸೋಲರಿಂದ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ, ಆಟೋಮೆಟಿಕ್ ಶಬ್ದ ಮಾಡ್ತೈತಿ. ಫಾರ್ ಎಕ್ಸಾಂಪಲ್, ಇವು ಡೇ ಟೈಮ್ ಯೂಸ್ ಮಾಡೋರು ಸಿಸ್ಟಮನ್ನು ಡೇ ಮೋಡ್ಗೆ ಹಾಕ್ಕೊಂಡ್ರೆ ಬೆಳಗ್ಗೆ ಯಾವಾಗ ಸೂರ್ಯನ ಬೆಳಕು ಪೆನ ಮೇಲೆ ಬೀಳ್ತೋ ಅವಾಗಿನಿಂದ ಸಂಜೆ ಸೂರ್ಯನ ಬೆಳಕು ಪೆನ ಮೇಲೆ ಬೀಳೋವರೆಗೆ ಅದು 5 ನಿಮಿಷಕ್ಕೆ ಒಂದು ಸರಿ 1 ನಿಮಿಷ ಶಬ್ದ ಮಾಡ್ತದೆ.
ಇನ್ನು ಮತ್ತು ರಾತ್ರಿ ಸಮಯದಲ್ಲೆಲ್ಲ ನ್ಯೂಟ್ರಲ್ ಇರ್ತೈತಿ, ಶಬ್ದ ಮಾಡಲ್ಲ. ಮತ್ತು ಬೆಳಗ್ಗೆಯಿಂದ ತಾನೇ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡೈಲಿ ಅದನ್ನು ಹೋಗ್ಬಿಟ್ಟು ಆಪ್ರೇಟ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇನ್ನು ರಾತ್ರಿ ಕಾಡು ಪ್ರಾಣಿಗಳು ಹಾವಳಿರೋರು ಯೂಸ್ ಮಾಡೋದಾದರೆ ನೀವು ಸಿಸ್ಟಮನ್ನು ನೈಟ್ ಮೋಡ್ಗೆ ಹಾಕಿಟ್ಟು ಅಂದರೆ ಸಂಜೆ ಯಾವಾಗ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋ ಸ್ಟಾಪ್ ಆಗುತ್ತೋ ಅವಾಗಲಿಂದ ಬೆಳಗ್ಗೆ ಸೂರ್ಯನ ಬೆಳಕು ಪೆನಲ್ ಮೇಲೆ ಬೀಳೋವರೆಗೂ 10 ನಿಮಿಷಕ್ಕೆ ಒಂದು ಸರಿ 1 ನಿಮಿಷ ಆಟೋಮೆಟಿಕ್ಕಾಗಿ ಶಬ್ದ ಮಾಡ್ತದೆ. ಸೊ ಬೆಳಗ್ಗೆಯಿಂದ ಸಂಜೆವರೆಗೂ ಆಟೋಮೆಟಿಕ್ಕಾಗಿ ಸೋಲಾರಿಂದ ಚಾರ್ಜ್ ಆಗುತ್ತೆ, ಯಾವುದೇ ಥರ ಶಬ್ದ ಬರೋಲ್ಲ. ಸೊ ಇದು ಯಾವ ಥರ ಶಬ್ದ ಬರ್ತೈತಿ ಅಂತಂದು ನಾವು ಸ್ಯಾಂಪಲಾಗಿ ನೋಡೋದಾದರೆ ನೋಡಿದ್ರಲ್ಲ ಈ ಥರ ಇದರಲ್ಲಿ ವಿಭಿನ್ನವಾಗಿ ಕಾಡು ಪ್ರಾಣಿಗಳು ಪಕ್ಷಿಗಳು ಹೆದರ್ತಕ್ಕಂಥ ಶಬ್ದಗಳನ್ನು ನಾವು ಅಳವಡಿಸ್ತೀವಿ. ಆಮೇಲೆ ಶಬ್ದಗಳು ಒಂದೇ ಥರ ಬರೋಲ್ಲ. ಒಂದೊಂದು ಸೈಕಲಲ್ಲಿ 1 ನಿಮಿಷ ಒಂದು ಸೈಕಲ್ ಇದೆ ಅಂದರೆ ಒಂದೊಂದು ಸೈಕಲಲ್ಲಿ ಒಂದೇ ಶಬ್ದ ಬರ್ಬೋದು, ಒಂದೊಂದು ಸೈಕಲಲ್ಲಿ 2-3 ಶಬ್ದ ಬರ್ಬೋದು, ಒಂದೊಂದು ಸೈಕಲಲ್ಲಿ 7-8 ಶಬ್ದಗಳು ಬರ್ಬೋದು. ಟೋಟಲಿ ಜಿಗ್ಜಾಗ್ ಫಾಲ್ಸಲ್ಲಿ ಬರ್ತಾ ಹೋಗ್ತವೆ. ಯಾಕೆ ಇವು ಈ ಥರ ವಿಭಿನ್ನವಾಗಿ ಡಿಫ್ರೆಂಟ್ ಥರ ಶಬ್ದ ಬರುತ್ತೆ ಅಂತ ಹೇಳೋದಾದರೆ ಒಂದೇ ಥರ ಶಬ್ದ ಇತ್ತಂದರೆ ಆ ಪ್ರಾಣಿಗಳು ಪಕ್ಷಿಗಳು ಆ ಶಬ್ದದ ಜೊತೆ ತುಂಬ ಬೇಗನೆ ಹೊಂದಾಣಿಕೆ ಮಾಡ್ಕೊತಾರೆ. ಸೊ ಹಾಗಾಗಿ ಡಿಫ್ರೆಂಟ್ ಸೌಂಡನ್ನು ಕೊಟ್ಟಿರ್ತೀವಿ. ಒಂದು ವೇಳೆ ಈ ಶಬ್ದಗಳು ಕೂಡ ಈ 1 ವರ್ಷ 2 ವರ್ಷ ಯೂಸ್ ಮಾಡಿದ ನಂತರ ಈ ಶಬ್ದಗಳ ಜೊತೆ ಕೂಡ ಆ ಪ್ರಾಣಿಗಳು ಪಕ್ಷಿಗಳು ಹೊಂದಾಣಿಕೆ ಮಾಡ್ಕೊಂಡ್ವು ಅಂದರೆ ಶಬ್ದಗಳಲ್ಲಿ ಬದಲಾವಣೆ ಕೂಡ ಮಾಡ್ಬೋದು. ಸೊ ಹೀಗಿರ್ತೈತಿ. ಯಾವುದೇ ರೈತರಿಗೆ ಅವಶ್ಯಕತೆ ಇತ್ತು ಅಂದರೆ ನಮ್ಮ ದೂರವಾಣಿ ಸಂಖ್ಯೆ 6363737439 ಈ ನಂಬರ್ಗೆ ಕಾಲ್ ಮಾಡಿ ನಾವು ಹೆಚ್ಚಿನ ಮಾಹಿತಿ ನಿಮಗೆ ಹೇಳ್ತೀವಿ. ಆಮೇಲೆ ವಾಟ್ಸಪ್ ಮೂಲಕ ಹೆಚ್ಚಿನ ಡೀಟೇಲ್ಸ್ ಕಳಿಸ್ತೀವಿ. ನೀವು ಬೇಕಂದರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಜಂಗಮ ಸೋನಹಳ್ಳಿ ಗ್ರಾಮಕ್ಕೆ ಇಲ್ಲಿಗೆ ಬಂದುಬಿಟ್ಟು ತೊಗೊಂಡೋಗ್ಬೋದು. ಇಲ್ಲಾಂದರೆ ನಾವು ಅಕೌಂಟ್ ನಂಬರ್ ಕಳಿಸ್ತೀವಿ. ಪೇಮೆಂಟ್ ಮಾಡಿದರೆ ಕಂಪ್ಲೀಟ್ ಅಸೆಂಬ್ಲ್ ಮಾಡಿಬಿಟ್ಟು ನಿಮಗೆ ಟ್ರಾನ್ಸ್ಪೋರ್ಟ್ ಮೂಲಕ ನಿಮಗೆ ಕಳಿಸ್ಕೊಡ್ತೀವಿ. ಏನು ಕಂಪ್ಲೀಟ್ ಅಸೆಂಬ್ಲ್ ಮಾಡುವ ಈ ಸಿಸ್ಟಮ್ ಏನಿದೆ ಕಂಪ್ಲೀಟ್ ಅಸೆಂಬ್ಲ್ ಆಗಿ ನಿಮಗೆ ಬಾಕ್ಸಲ್ಲಿ ಪ್ಯಾಕ್ ಆಗಿ ಬರುತ್ತೆ. ಈ ಪೋಲನ್ನು ಸಪ್ರೇಟ್ ಕೊಟ್ಟಿರ್ತೀವಿ. ನೀವೇನಿಲ್ಲ ಈ ಪೋಲನ್ನು ನೆಲಕ್ಕೆ ಕೂಣ್ಬಿಟ್ಟು ಇಲ್ಲೊಂದು ಬೋಲ್ಟ್ ಹಾಕಿಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಸಿಸ್ಟಮ್ ಕೆಲಸ ಮಾಡೋದು. ಸೊ ನೀವು ಒಂದು ಸರಿ ತೊಗೊಂಡ್ರೆ 5 ವರ್ಷಕ್ಕಿಂತ ಹೆಚ್ಚು ನೀವು ಇದರಲ್ಲಿ ಬಳಸ್ಬೋದು. ಇದರಲ್ಲಿ ಕಂಪ್ಲೀಟ್ ಆಟೋಮೆಟಿಕ್ ಸಿಸ್ಟಮ್ ಇರ್ತೈತಿ. ಆಮೇಲೆ ಬ್ಯಾಟ್ರಿ ಇದೆಲ್ಲ ಬ್ಯಾಟ್ರಿ ನಾರ್ಮಲ್ ಬ್ಯಾಟ್ರಿ ಇರೋದಿಲ್ಲ, ಲಿಥಿಯಂ ಅಯನ್ ಬ್ಯಾಟ್ರಿನ ಇನ್ಸ್ಟಾಲ್ ಮಾಡಿರ್ತೀವಿ. ಅದರ ಲೈಫ್ ತುಂಬ ಜಾಸ್ತಿ ಇರ್ತೈತಿ. ಸೊ ದಯಮಾಡಿ ನಿಮಗೆ ಯಾರೇ ನಿಮ್ಮ ಫ್ರೆಂಡ್ಸು ಅಥವಾ ರಿಲೇಟಿವ್ಸು ಅಥವಾ ಬೇರೆ ಫಾರ್ಮರ್ಸ್ಗೆ ಈ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಯಾರಿಗೆ ಬೇಕೋ ಅವ್ರ ಅವಶ್ಯಕತೆ ಇರೋ ನಮಗೆ ಸಂಪರ್ಕ ಮಾಡಿ. ಇದನ್ನು ಖರೀದಿ ಮಾಡಿಬಿಟ್ಟು ನಿಮ್ಮ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ ನಿಮ್ಮ ಬೆಳೆಗಳನ್ನು ರಕ್ಷಣೆ ಮಾಡ್ಕೋಬೇಕಂತ ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ನಮಸ್ಕಾರ.